ಹಾಸನ ನಗರದ ಸಾಲಗಾಮೆ ರಸ್ತೆ, ಮಾವಿನಹಳ್ಳಿ ಗೇಟ್ ಸಮೀಪದ ಹರಳಹಳ್ಳಿ ಕೆಂಗೆಟ್ಟೆ ಕೆರೆ ಸುತ್ತಮುತ್ತ ಸಂಗ್ರಹವಾಗಿದ್ದ ಕಸ ಕಡ್ಡಿ ಹಾಗೂ ವಿವಿಧ ತ್ಯಾಜ್ಯವನ್ನು ತೆರವುಗೊಳಿಸುವ ಮೂಲಕ ಹಾಸನ ಲಯನ್ಸ್ ಕ್ಲಬ್ ಭಾನುವಾರ ಸ್ವಚ್ಛತಾ ಅಭಿಯಾನ ನಡೆಸಿತು. ಸ್ವಚ್ಛತಾ ಕಾರ್ಯದ ಜೊತೆಗೆ ಗಿಡ ನೆಡುವ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿದ್ದು, ಸದಸ್ಯರು ತಮ್ಮ ಸ್ವಂತ ವೆಚ್ಚದಲ್ಲಿ ಜೆಸಿಬಿ ಮೂಲಕ ರಸ್ತೆಯ ಬದಿಯಲ್ಲಿದ್ದ ಕಸವನ್ನು ತೆರವುಗೊಳಿಸಿ ಸ್ಥಳವನ್ನು ಸಮತಟ್ಟು ಮಾಡಿದರು. ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ ವೆಂಕಟೇಶ್ ಜವರಪ್ಪ ಮಾಧ್ಯಮದೊಂದಿಗೆ ಮಾತನಾಡಿ, ಹರಳಹಳ್ಳಿ ಕೆಂಗೆಟ್ಟೆ ಕೆರೆ ಸುತ್ತಮುತ್ತಲಿನ ಕೆಲ ನಾಗರಿಕರು ಕಸ, ಕಡ್ಡಿ ಸೇರಿದಂತೆ ವಿವಿಧ ತ್ಯಾಜ್ಯವನ್ನು ಕೆರೆ ಬಳಿಯೇ ಎಸೆಯುತ್ತಿದ್ದರು. ಇದರಿಂದ ತ್ಯಾಜ್ಯ ಕೆರೆಯೊಳಗೆ ಸೇರಿ ನೀರು ಕಲುಷಿತವಾಗುವುದರ ಜೊತೆಗೆ ಪರಿಸರಕ್ಕೂ ಹಾನಿಯಾಗುತ್ತಿತ್ತು ಎಂದು ಹೇಳಿದರು. ಇದರ ಜೊತೆಗೆ ಕೆಲವರು ಸಂಜೆ ವೇಳೆಯಲ್ಲಿ ಕೆರೆ ಸಮೀಪ ಮದ್ಯಪಾನ ಮಾಡಿ ಬಾಟಲಿ ಹಾಗೂ ಇತರೆ ತ್ಯಾಜ್ಯವನ್ನು ಅಲ್ಲಿಯೇ ಬಿಸಾಡಿ ಹೋಗುತ್ತಿದ್ದರು. ಮೂಢನಂಬಿಕೆಯ ಕಾರಣದಿಂದ ದೇವರ ಭಾವಚಿತ್ರಗಳನ್ನು ಕೆರೆ ಬಳಿ ಎಸೆಯುವುದು, ಚಪ್ಪಲಿಗಳನ್ನು ತಂದು ಹಾಕುವುದು ಸೇರಿದಂತೆ ಪರಿಸರಕ್ಕೆ ಧಕ್ಕೆ ತರುವ ಘಟನೆಗಳು ನಡೆಯುತ್ತಿರುವುದನ್ನು ಗಮನಿಸಲಾಗಿದೆ ಎಂದು ತಿಳಿಸಿದರು. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದ ಹಾಸನ ಲಯನ್ಸ್ ಕ್ಲಬ್ ರೀಜನ್ ಚೇರ್ಮನ್ ನಾಗೇಶ್ ಹಾಗೂ ವಲಯ ಅಧ್ಯಕ್ಷ ರಮೇಶ್ ಅವರು ಸೇವಾ ಚಟುವಟಿಕೆ ಕೈಗೊಳ್ಳುವಂತೆ ಗಮನಕ್ಕೆ ತಂದಿದ್ದರು. ಅದರಂತೆ ಭಾನುವಾರ ಬೆಳಿಗ್ಗೆ ಲಯನ್ಸ್ ಸೇವಾ ಸಂಸ್ಥೆಯ ವತಿಯಿಂದ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿದೆ ಎಂದರು. ಮುಖ್ಯವಾಗಿ ಸ್ವಚ್ಛತಾ ಕಾರ್ಯ ನಡೆಸುವುದರ ಜೊತೆಗೆ ಸುತ್ತಮುತ್ತಲಿನ ನಿವಾಸಿಗಳಲ್ಲಿ ಪರಿಸರ ಮತ್ತು ಸ್ವಚ್ಛತೆಯ ಕುರಿತು ಜಾಗೃತಿ ಮೂಡಿಸುವುದು ಈ ಅಭಿಯಾನದ ಉದ್ದೇಶವಾಗಿದೆ. ಈಗಾಗಲೇ ಹಿಂದಿನ ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಹಾಗೂ ಹಿರಿಯ ಸದಸ್ಯರು ಕೆರೆ ಸುತ್ತ ಸ್ವಚ್ಛತಾ ಕಾರ್ಯ ನಡೆಸಿ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿದ್ದರು. ಅವರ ಸೇವಾ ಕಾರ್ಯದ ಕುರುಹುಗಳಾಗಿ ಇಂದು ಕೆರೆ ಸುತ್ತ ಸಾಕಷ್ಟು ಮರಗಳು ಎತ್ತರವಾಗಿ ಬೆಳೆದು ನಿಂತಿವೆ ಎಂದು ಶ್ಲಾಘಿಸಿದರು. ಈಗಾಗಲೇ ಬೆಳೆದಿರುವ ಮರಗಳ ಮಧ್ಯೆ ಖಾಲಿ ಇರುವ ಜಾಗಗಳಲ್ಲಿ ಹೊಸ ಗಿಡಗಳನ್ನು ನೆಡಲಾಯಿತು. ಇದೇ ವೇಳೆ ಲಯನ್ಸ್ ಕ್ಲಬ್ನ ಎಲ್ಲ ಸದಸ್ಯರು ಒಗ್ಗೂಡಿ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡರು. ಸದಸ್ಯರು ತಮ್ಮ ಸ್ವಂತ ವೆಚ್ಚದಲ್ಲಿ ಜೆಸಿಬಿ ವ್ಯವಸ್ಥೆ ಮಾಡಿ ರಸ್ತೆಯ ಬದಿ ಹಾಗೂ ಕೆರೆ ಸುತ್ತ ಸಂಗ್ರಹವಾಗಿದ್ದ ಕಸವನ್ನು ತೆರವುಗೊಳಿಸಿ ಸ್ಥಳವನ್ನು ಸಮತಟ್ಟು ಮಾಡಿದರು. ಬಂದೆ ವತಿಯಿಂದ ಏನಿದೆ ಇಲ್ಲಿ ಸಾಲಗಾಮೆ ರೋಡಲ್ಲಿ ಮಾವಿನಹಳ್ಳಿ ಗೇಟ್ ಹತ್ರ ಹರಳಹಳ್ಳಿ ಕೆಂಗಟ್ಟೆ ಈ ಒಂದು ಕೆರೆ ಅಕ್ಕಪಕ್ಕ ಈ ನಾಗರಿಕರು ಏನು ಮಾಡ್ತಾರೆ, ಈ ಅದು ಇದು ಕಸ ಕಡ್ಡಿ ಇವೆಲ್ಲ ತಂದು ಇಲ್ಲಿ ಗುಡ್ಡಾಕೋದು, ಇದರಿಂದ ತ್ಯಾಜ್ಯ ಇದಾಗೋದು, ಪರಿಸರಕ್ಕೆ ಹಾನಿ ಆಗೋದಿರುತ್ತೆ. ಅದ್ರ ಜೊತೆಗೆ ಇಲ್ಲಿ ನಿವಾಸಿಗಳು ಕೆಲವೆಲ್ಲ ಸಂಜೆ ಹೊತ್ತಿನಲ್ಲಿ ಮದ್ಯಪಾನ ಮಾಡಿ ಆ ಬಾಟ್ಲೆಲ್ಲ ಗುಡ್ಡಾಕೋದು, ಮತ್ತು ದೇವ್ರ ಫೋಟೋಗಳೆಲ್ಲ ತಂದು ಸುಮ್ಮನೆ ಇಲ್ಲೆಲ್ಲ ಎಸೆಯೋದು, ಹಳೆವು ಮತ್ತು ಚಪ್ಪಲಿ ತಂದು ಹಾಕೋದು, ಇದೆಲ್ಲ ಇದಿತ್ತು. ಅದನ್ನು ನೋಡಿ ನಮ್ಮ ರೀಜನಲ್ ಚೇರ್ಮನ್ನು ಜೋನ್ ಚೇರ್ಮನ್ ಅಂತ ರಮೇಶ್ ಅವರು ಮತ್ತು ನಾಗೇಶ್ವರು ಇದೊಂದು ಸೇವಾ ಕಾರ್ಯಕ್ರಮದಲ್ಲಿ ಹಮ್ಮಿಕೋಬೇಕು ಅಂತ ನಿರ್ಧಾರ ಮಾಡಿದರು. ಅದಕ್ಕಾಗಿ ಈ ದಿವಸ ನಾವು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ಮೇಯ್ನ್ ನಮ್ಮದು ಅಜೆಂಡಾ ಏನು ಅಂದರೆ ಜನಗಳಿಗೆ ಅವೇರ್ನೆಸ್ ಮೂಡಿಸೋದು, ಸ್ವಚ್ಛತೆಯಿಂದ ಇರಬೇಕು, ಯಾವುದೇ ತ್ಯಾಜ್ಯಗಳನ್ನು ತಂದಿಲ್ಲ ಹಾಕಬೇಡಿ ದಯಮಾಡಿ. ಅದ್ರ ಜೊತೆಗೆ ಇಲ್ಲಿ ಹಿಂದೆ ನಮ್ಮವ್ರು ಇಲ್ಲಿ ಸೇವಾ ಕಾರ್ಯಕ್ರಮ ಮಾಡಿ ನೋಡಿ, ಈ ಗಿಡ ಇಟ್ಟಿದಾರಲ್ಲ ಇವೆಲ್ಲ ನಮ್ಮವ್ರು ಹಿಂದಿನ ಅಧ್ಯಕ್ಷರುಗಳು ಇವರೆಲ್ಲ ಮಾಡಿದಂಥ ಕುರುಹುಗಳಿವು. ಈಗ ಮಧ್ಯೆ ಏನೇನೋ ಗ್ಯಾಪ್ ಇದ್ದಾವೆ, ಆ ಜಾಗಕ್ಕೆ ಇವತ್ತು ಗಿಡಗಳು ಹಾಕಿ JCB ತಗೊಂಡು ಸ್ವಚ್ಛತೆ ಕಾರ್ಯಕ್ರಮ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ಸನ್ನು ಮೂಡಿಸ್ಬೇಕು ಅಂತ ಇವತ್ತು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸದಸ್ಯರು, ಝೋನ್ ಚೇರ್ಮನ್ನು, ರೀಜನಲ್ ಚೇರ್ಮನ್ ಎಲ್ಲ ಬಂದಿದ್ದಾರೆ. ನಾವು ಸಾರ್ವಜನಿಕರಿಗೆ ಕೇಳೋದಿಷ್ಟೇ, ಸುತ್ತ ಮನೆ ಆಗಿದೆ, ಏನೋ ಒಂದು ನೀರಿನ ಆಶ್ರಯದ ಒಂದು ಕೆರೆ ಇದೆ, ದಯಮಾಡಿ ಇದನ್ನು ರಕ್ಷಿಸಿ ಉಳಿಸಿ ಪರಿಸರ ಬೆಳೆಸಿ ಅನ್ನೋದೇ ನಮ್ಮೊಂದು ಆಶಯ. ವೆಂಕಟೇಶ್ ಅಂತ ಲಯನ್ಸ್ ಚೇರ್ಮನ್ನು, ಲಯನ್ಸ್ ಕ್ಲಬ್ ಅಧ್ಯಕ್ಷರು, ಮೇನ್ ಕ್ಲಬ್ಬು. ನಾವು ಈ ಕಾರ್ಯಕ್ರಮವನ್ನು ಹಿಂಗೆ ಹೋದ ವಾರ ಸತ್ಯಮಂಗಲ ಕೆರೆಯಲ್ಲಿ ಹಮ್ಮಿಕೊಂಡಿದ್ವಿ, ಈ ಸಲ ಈ ಒಂದು ಕೆರೆಯಲ್ಲಿ ಹಮ್ಮಿಕೊಂಡಿದ್ವಿ.
ಇದಕ್ಕೆ ಸಾರ್ವಜನಿಕರೆಲ್ಲ ಒಂದು ಇದನ್ನು ಕೇಳ್ತಾ ಇದ್ವಿ ನಾವು, ದಯಮಾಡಿ ಇಲ್ಲೆಲ್ಲ ಅವೇರ್ನೆಸ್ ಮೂಡಿಸಿ. ಕೆಲವ್ರು ಏನೋ ಅಯ್ಯೋ ನಂದೆಲ್ಲ ಕೆಲಸ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಕೈ ಜೋಡಿಸಿ, ನಿವಾಸಿಗಳೆಲ್ಲ ಕೈ ಜೋಡಿಸಿದ್ರೆ ಉತ್ತಮವಾದ ಒಂದು ಪರಿಸರನ ಇದು ಮಾಡ್ಬೋದು. ಅದನ್ನು ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮ ಇವತ್ತು ನಾವು ಗಿಡಗಳು ನೆಡೋದು, ಸ್ವಚ್ಛತೆ ಕೆಲಸ, ಆಮೇಲೆ ಹಳೆ ಗಿಡಗಳು ಏನಿದೆ ಅವು ಟೊಂಗಿ ಎಲ್ಲ ಕತ್ತರಿಸಿ ಜಂಗಲ್ ತೆಗೆಸಿ, ಇದಕ್ಕಾಗಿ ನಾವು ಹೆಚ್ಚು ಕಡಿಮೆ ನಾವು JCBನ ಅಡಾಪ್ಟ್ ಮಾಡ್ಕೊಂಡಿದ್ವಿ. ಹೆಚ್ಚು ಕಡಿಮೆ ಒಂದು ಅರ್ಧ ದಿವಸ ಮುಕ್ಕಾಲು ದಿವಸ. ಆಮೇಲೆ ಪರಿಕರಗಳೆಲ್ಲ ಮತ್ತೆ ಇಲ್ಲಿ ಇದಾಗಬೇಕು ಅಂತ ಪರಿಕರ ಒಂದು 6-7 ಸಾವಿರ ರೂಪಾಯಿ ಪರಿಕರಗಳೆಲ್ಲ ತಂದಿದ್ವಿ. ನಮ್ಮ ಉದ್ದೇಶ ಇಷ್ಟೇ, ಇಲ್ಲೇನು ನಾವು ನೆಡ್ತೀವಿ ಅವು ಸಂಘ ನೋಡಿ ಇವೆಲ್ಲ ನಿದರ್ಶನಗಳು ಇವು. ಇಲ್ಲಿ ಇವೆಲ್ಲ ಹಿಂದೆ ನಮ್ಮ ಸೀನಿಯರ್ಸ್ ಎಲ್ಲ ಮಾಡೋ ನಿದರ್ಶನ. ಇದೇ ಥರ ಮಧ್ಯೆ ಗಿಡಗಳನ್ನ ಹಾಕ್ತಾಯಿದ್ವಿ, ಬೇವಿನ ಗಿಡ, ಹೊಂಗೆ ಗಿಡ, ಇಪ್ಪೆ ಗಿಡ ಇವೆಲ್ಲನ. ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸ್ಲಿ, ಅವ್ರಿಗೊಂದು ಅವೇರ್ನೆಸ್ ಬರಲಿ, ಒಂದು ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಲಯನ್ಸ್ ಜೊತೆ ಕೆಲಸ ಮಾಡ್ತಾಯಿದ್ವಿ. ನಮ್ಮದು ಹಸಿರು ಭೂಮಿ ಪ್ರತಿಷ್ಠಾನದ ವತಿಯಿಂದ ಕೆಲಸ ಕಾರ್ಯಗಳನ್ನ ಮಾಡ್ತಾಯಿದ್ವಿ. 2017ರಲ್ಲಿ ಪ್ರಾರಂಭವಾದಂಥ ಹಸಿರು ಭೂಮಿ ಪ್ರತಿಷ್ಠಾನ ಸುಮಾರು 14 ಕೆರೆಗಳು, ಪಾರ್ಕ್ಗಳು, ಕಟ್ಟೆಗಳು ಎಲ್ಲನೂ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾಯಿದ್ವಿ. ಗಿಡಗಳನ್ನ ಸುಮಾರು 1000 ಗಿಡಗಳನ್ನ ನೆಟ್ಟು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಹಸಿರು ಭೂಮಿ ಪ್ರತಿಷ್ಠಾನನೂ ಕೂಡ ಯಾವತ್ತೂ ಕೂಡ ಲಯನ್ಸ್ ಜೊತೆ ಸೇರಿಕೊಂಡು ಹಸಿರು ಭೂಮಿ ಪ್ರತಿಷ್ಠಾನ ಲಯನ್ಸ್ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡ್ತಿದೆ. ಜನಗಳಲ್ಲಿ ಜಾಗೃತಿ ಮೂಡಿಸೋದು ಬಹಳ ಮುಖ್ಯ. ನಾವು ಎಷ್ಟೇ ಅವೇರ್ನೆಸ್ ಮೂಡಿಸಿದ್ರು ಕೂಡ ಅದು ಜನಗಳಲ್ಲಿ ಕಂಡು ಬರ್ತಲ್ಲ, ಅದು ಭಾಳ ಬೇಸರದ ಸಂಗತಿ. ಪ್ಲಾಸ್ಟಿಕ್ಕನ್ನು ಎಲ್ಲಂದ್ರಲ್ಲಿ ಹಾಕೋದು, ಮತ್ತು ಒಂದು ಗಿಡ ನೆಟ್ಟಿರ್ತೀವಿ ಅದು ಒಣಗೋಗ್ತಿದ್ರು ಕೂಡ ಅದಕ್ಕೊಂದು ಕೊಡ ನೀರು ಹಾಕಬೇಕು ಅನ್ನೋವಷ್ಟು ಮನಸ್ಥಿತಿ ಇಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ. ಜನಗಳು ಕೂಡ ಎಲ್ಲ ರೀತಿಯಲ್ಲೂ ಅರ್ಥ ಮಾಡ್ಕೊಂಡು ಈ ಪರಿಸರನ ರಕ್ಷಣೆ ಮಾಡೋ ಕೆಲಸದಲ್ಲಿ ತೊಡಗಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ. ವೆಂಕಟೇಗೌಡ, ಅಧ್ಯಕ್ಷರು, ಹಸಿರು ಭೂಮಿ ಪ್ರತಿಷ್ಠಾನ.